ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮುಂದಿರೋ ವಿಷಯ ನೋವಿನೊಳಗಿನ ಪ್ರೀತಿ. ಇದು ಕೇಳೋಕೆ ಸ್ವಲ್ಪ ಗಹನವಾದ ವಿಷಯ, ಸ್ವಲ್ಪ ಗೊಂದಲನೂ ಆಗಬಹುದು. ತಂದೆಯಾದ ದೇವರು, ಮಗನಾದ ದೇವರು, ಅವರ ಸಂಬಂಧ, ಈ ಸೃಷ್ಟಿಯ ಉದ್ದೇಶ, ಶಿಲುಬೆ, ಹೀಗೆ ಸಾಕಷ್ಟು ಆಳವಾದ ವಿಚಾರಗಳಿವೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಕೆಲವು ಕಲ್ಪನೆಗಳು ಕೇಳಿ ತಲೆನೇ ತಿರುಗುತ್ತೆ. ಇವತ್ತು ನಮ್ಮ ಗುರಿ ಇದನ್ನ ಆದಷ್ಟು ಸರಳವಾಗಿ ಬಿಡಿಸಿ ನೋಡೋದು. ಹೌದು, ತಲೆ ತಿರುಗುತ್ತೆ ಅನ್ನೋದು ತುಂಬಾ ಸರಿ ಮಾತು. ಯಾಕಂದ್ರೆ ಈ ಚಿಂತನೆಗಳು ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋ ಚೌಕಟ್ಟನ್ನೇ ದಾಟಿ ಹೋಗುತ್ತೆ. ಇಲ್ಲಿರೋ ಮೂಲಭೂತ ಐಡಿಯಾ ಏನಂದ್ರೆ, ಇಡೀ ಸೃಷ್ಟಿಯ ಕಥೆಯೇ ಒಂದು ಬೃಹತ್ ಪ್ರೇಮ ಕಥೆ. ಆದ್ರೆ ಇದು ಸುಮ್ನೆ ಒಂದು ಸರಳವಾದ ಕಥೆಯಲ್ಲ. ಬದಲಿಗೆ ತ್ಯಾಗ, ನೋವು ಮತ್ತೆ ಆಯ್ಕೆಯ ಸ್ವಾತಂತ್ರ್ಯ ಇದೆಲ್ಲದರ ಸುತ್ತ ಹೆಣೆದ ಒಂದು ಸಂಕೀರ್ಣ ನಾಟಕ. ಈ ನಾಟಕದ ಮುಖ್ಯ ಪಾತ್ರಧಾರಿಗಳು ತಂದೆ ಮತ್ತು ಮಗ. ಸರಿ, ಹಾಗಾದ್ರೆ ಆ ಮುಖ್ಯ ಪಾತ್ರಧಾರಿಗಳ ಸಂಬಂಧದಿಂದಲೇ ಶುರು ಮಾಡೋಣ ಅಲ್ವಾ? ಈ ಬರಹಗಳಲ್ಲಿ ಎದ್ದು ಕಾಣೋ ಮೊದಲ ಪಾಯಿಂಟ್ ತಂದೆಗೆ ಮಗನೇ ಸರ್ವಸ್ವ ಅನ್ನೋದು. ತಂದೆ ಮಗನನ್ನ ಪ್ರೀತಿಸಿ ಎಲ್ಲವನ್ನೂ ಆತನ ಕೈಗೆ ಕೊಟ್ಟಿದ್ದಾನೆ ಅಂತ ಹೇಳಲಾಗಿದೆ. ಇದು ಕೇಳೋಕೆ ಒಬ್ಬ ರಾಜ ತನ್ನ ಸಾಮ್ರಾಜ್ಯವನ್ನ ಮಗನಿಗೆ ಕೊಟ್ಟ ಹಾಗೆ ಇದೆ. ಆದ್ರೆ ಒಂದು ನಿಮಿಷ, ನನಗೊಂದು ಪ್ರಶ್ನೆ. ಇದೇ ಮೂಲಗಳ ಪ್ರಕಾರ ಮಗನೇ ಸೃಷ್ಟಿಕರ್ತ, ಹೌದಲ್ವಾ? ಹೌದು. ಹಾಗಿದ್ರೆ ಎಲ್ಲವೂ ಆಗಲೇ ಆತನದೇ ಆಗಿತ್ತು. ಮತ್ತೆ ಯಾಕೆ ತಂದೆಯಿಂದ ಅದನ್ನೊಂದು ಬಾಧ್ಯತೆಯಾಗಿ ಪಡೆಯೋ ಈ ನಾಟಕ? ಇದು ಸ್ವಲ್ಪ ವಿಚಿತ್ರ ಅಲ್ವಾ? ನಾಟಕ ಅನ್ನೋ ಪದವನ್ನೇ ನೀವು ಬಳಸಿದ್ದು ತುಂಬಾನೇ ಸೂಕ್ತ. ಯಾಕಂದ್ರೆ ಈ ಬರಹಗಳು ಹೇಳೋದು ಅದನ್ನೇ. ಇದೊಂದು ಅನಿವಾರ್ಯತೆಯಿಂದ ನಡೆದಿದ್ದಲ್ಲ. ಇದು ಒಂದು ಯೋಜಿತ ದೈವಿಕ ನಾಟಕ. ಇಲ್ಲಿರುವ ಸ್ವಾರಸ್ಯಕರವಾದ ಅಂಶನೇ ಇದು. ಮಗನಿಗೆ ಎಲ್ಲವೂ ಸೇರಿದ್ರೂ ಆತ ಪ್ರೀತಿಗೋಸ್ಕರ ತನ್ನ ದೈವಿಕ ಸ್ಥಾನವನ್ನ ತಾತ್ಕಾಲಿಕವಾಗಿ ಬದಿಗಿಟ್ಟು ಒಬ್ಬ ಸೃಷ್ಟಿಯ ಹಾಗೆ ಆದ. ಯಾಕೆ? ತಂದೆಯಿಂದ ಈ ಇಡೀ ಸೃಷ್ಟಿಯನ್ನ, ಅಂದ್ರೆ ಈ ಕಾಲದೇಶದ ಚೌಕಟ್ಟನ್ನ ಒಂದು ಬಳುವಳಿಯಾಗಿ, ಒಂದು ಉತ್ತರಾಧಿಕಾರವಾಗಿ ಸ್ವೀಕರಿಸೋಕೆ. ಪ್ರೀತಿಯನ್ನ ಕೊಡೋದ್ರಲ್ಲಿ, ಪಡೆಯೋದ್ರಲ್ಲಿ ಒಂದು ವಿಶೇಷವಾದ ಖುಷಿ ಇರುತ್ತೆ ಅಲ್ವಾ? ಆ ಒಂದು ಪರಸ್ಪರ ಪ್ರೀತಿಯ ವಿನಿಮಯವನ್ನ ಅನುಭವಿಸೋಕೆ, ಅದನ್ನ ಪ್ರದರ್ಶಿಸೋಕೆ ಈ ಇಡೀ ಸೃಷ್ಟಿಯ ವೇದಿಕೆಯೇ ನಿರ್ಮಾಣವಾಯಿತು. ಹಾಗಾದ್ರೆ ಇದು ಅಧಿಕಾರದ ಹಸ್ತಾಂತರ ಅಲ್ಲ? ಖಂಡಿತ ಅಲ್ಲ. ಇದೊಂದು ಪ್ರೀತಿಯ ಪ್ರದರ್ಶನ. ತಂದೆ, ನೋಡು ಮಗನೇ, ಇದೆಲ್ಲ ನಿನಗೋಸ್ಕರ. ಅಂದ್ರೆ ಮಗ, ಹೌದು ತಂದೆ, ನಿಮ್ಮ ಪ್ರೀತಿಗಾಗಿ ಇದನ್ನ ಸ್ವೀಕರಿಸ್ತೀನಿ ಅನ್ನೋ ಒಂದು ಸಂಭಾಷಣೆ ತರ. ಈ ವಿನಿಮಯಕ್ಕಾಗಿಯೇ ಇಡೀ ಬ್ರಹ್ಮಾಂಡ ಹುಟ್ಕೊಂಡಿತು ಅನ್ನೋದು ಅದ್ಭುತವಾದ ಕಲ್ಪನೆ. ನಿಖರವಾಗಿ. ಅದು ಕೇವಲ ಒಂದು ಕ್ಷಣದ ವಿನಿಮಯ ಅಲ್ಲ. ಮಗ ಈ ಸೃಷ್ಟಿಯನ್ನ ಬಾಧ್ಯತೆಯಾಗಿ ಪಡೆಯೋ ಇಡೀ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲೇ ಸೃಷ್ಟಿ ತನ್ನ ಅಂತಿಮ ಗುರಿಯನ್ನ, ತನ್ನ ಪೂರ್ಣತೆಯನ್ನ ಕಂಡುಕೊಳ್ಳುತ್ತೆ. ಹೇಗ್ ಹೇಳೋದು ಅಂದ್ರೆ, ಪ್ರೀತಿಯನ್ನ ಅನುಭವಿಸೋಕೆ ಒಂದು ಅದ್ಭುತವಾದ ರಂಗಸ್ಥಳವನ್ನೇ ಕಟ್ಟಿದ ಹಾಗೆ. ಸರಿ, ನೀವು ಹೇಳಿದ ಹಾಗೆ ಇದು ನಾಣ್ಯದ ಎರಡು ಮುಖ. ತಂದೆ ಮಗನಿಗೆ ಎಲ್ಲವನ್ನೂ ಕೊಟ್ರು. ಇನ್ನೊಂದು ಮುಖ, ಮಗನಿಗೆ ತಂದೆಯೇ ಸರ್ವಸ್ವ. ಮಗ ಎಲ್ಲವನ್ನೂ ಬಾಧ್ಯತೆಯಾಗಿ ಬಡ್ದು, ಪಾಪ, ಮರಣ ಎಲ್ಲವನ್ನೂ ಗೆದ್ದು ಸೃಷ್ಟಿಯನ್ನ ಪರಿಪೂರ್ಣತೆಗೆ ತಂದು, ಕೊನೆಗೆ ಆ ಪರಿಪೂರ್ಣ ಸೃಷ್ಟಿಯನ್ನ ಮತ್ತೆ ತಂದೆಗೆ ಅರ್ಪಿಸ್ತಾನೆ. ಆಗ ದೇವರು ಎಲ್ಲದರಲ್ಲೂ ಎಲ್ಲವೂ ಆಗ್ತಾನೆ. ಈ ಚಕ್ರ ಪೂರ್ತಿಯಾಗೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಆಳವಾಗಿದೆ. ಹೌದು, ಅದೊಂದು ಸುಂದರವಾದ ಚಕ್ರ. ಇದು ಸುಮ್ಮನೆ ತಕೊಂಡಿದ್ದನ್ನ ವಾಪಸ್ ಕೊಡೋದಲ್ಲ. ಇದು ಪ್ರೀತಿ, ನಮ್ರತೆ ಮತ್ತೆ ಅಂತಿಮವಾಗಿ ಏಕತೆಯ ಕಥೆ. ಸೃಷ್ಟಿಯ ಭಾಗವಾಗಿ ಮಗನ ಪ್ರಯಾಣ ಅನ್ನೋದು ತಾತ್ಕಾಲಿಕ ಮತ್ತೆ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಸೀಮಿತ. ಆ ಯೋಜನೆ ಮುಗಿದ್ಮೇಲೆ ಆತ ಮತ್ತೆ ತಂದೆಯ ಜೊತೆ ತನ್ನ ಮೂಲ ದೈವಿಕ ಸಮಾನತೆಗೆ ವಾಪಸ್ ಹೋಗ್ತಾನೆ. ಶುರುವಿಂದ ಕೊನೆವರೆಗೂ ಸೃಷ್ಟಿ ಅನ್ನೋದು ಈ ದೈವಿಕ ಪ್ರೀತಿಯ ಒಂದು ಜೀವಂತ ಅಭಿವ್ಯಕ್ತಿಯಷ್ಟೇ. ಹಾಗಾದ್ರೆ ನೀವು ಹೇಳ್ತಿರೋ ಪ್ರಕಾರ ನಮ್ಮ ಈ ಇಡೀ ಭೌತಿಕ ಜಗತ್ತು, ಈ ಕಾಲದೇಶದ ಚೌಕಟ್ಟು, ಇದೆಲ್ಲ ಆ ದೈವಿಕ ನಾಟಕಕ್ಕಾಗಿ ಕಟ್ಟಿದ ಒಂದು ಸ್ಟೇಜ್. ಮಗನಿಗಾಗಿ ಮತ್ತು ಮಗನ ಮೂಲಕವೇ ಇದನ್ನ ಸೃಷ್ಟಿಸಲಾಗಿದೆ ಅಂತ ಮೂಲಗಳು ಹೇಳುತ್ತೆ. ಆದರೆ ಇದು ನನ್ನನ್ನು ಮತ್ತೊಂದು ಗೊಂದಲಕ್ಕೆ ತಳ್ಳುತ್ತೆ. ಒಬ್ಬನೇ ವ್ಯಕ್ತಿ, ಅಂದ್ರೆ ಮಗ, ಒಂದೇ ಸಮಯದಲ್ಲಿ ನಾಟಕದ ಪಾತ್ರಧಾರಿಯಾಗಿ ಮತ್ತೆ ನಾಟಕದ ನಿರ್ದೇಶಕನಾಗಿ ಇರೋದು ಹೇಗೆ ಸಾಧ್ಯ? ಆತ ನಮ್ಮ ಹಾಗೆ ಕಾಲದ ಒಳಗೆ ಇದ್ದು ಅದೇ ಸಮಯದಲ್ಲಿ ಕಾಲವನ್ನ ಮೀರಿದವನಾಗಿರೋದು ಹೇಗೆ? ಇದು ಬಹುಶಃ ಈ ಇಡೀ ಚರ್ಚೆಯಲ್ಲಿ ಅತ್ಯಂತ ಕಷ್ಟದ ಭಾಗ. ಮತ್ತು ಈ ಬರಹಗಳು ಸ್ಪಷ್ಟವಾಗಿ ಹೇಳೋದೇನೆಂದ್ರೆ, ನಮ್ಮ ಮನುಷ್ಯರ ಗ್ರಹಿಕೆಗೆ ಇದು ಪೂರ್ತಿಯಾಗಿ ಅರ್ಥ ಆಗೋದು ಅಸಾಧ್ಯ. ಯಾಕಂದ್ರೆ ನಾವು ಕಾಲದೇಶದ ಒಳಗೆ ಬಂದಿಯಾಗಿದ್ದೀವಿ.
ನಮಗೆ ಅದರಾಚೆ ಯೋಚಿಸೋಕೆ ಆಗಲ್ಲ. ಒಂದು ಸರಳವಾದ ಹೋಲಿಕೆ ಕೊಡ್ಬೇಕಂದ್ರೆ, ನಾವು ಕಾಗದದ ಮೇಲೆ ಇರೋ 2D ಚಿತ್ರಗಳಿದ್ದ ಹಾಗೆ ಅಂದ್ಕೊಳ್ಳಿ. ನಮಗೆ ಉದ್ದ, ಅಗಲ ಮಾತ್ರ ಗೊತ್ತು. ಎತ್ತರ ಅಂದ್ರೆ 3D ಅಂದ್ರೆ ಏನು ಅಂತ ನಮಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಯಾರಾದ್ರೂ ಮೇಲಿಂದ ನಮ್ಮನ್ನ ನೋಡ್ತಿದ್ರೆ ಆ 3ನೇ ಆಯಾಮ ನಮಗೆ ಅರ್ಥನೇ ಆಗಲ್ಲ. ಅದು ಒಳ್ಳೆ ಹೋಲಿಕೆ. ಅಂದ್ರೆ ನಮ್ಮ ಮಿತಿಗಳ ಒಳಗೆ ದೇವರನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನಿಸ್ತಿದ್ದೀವಿ. ನಾವು ಅನಂತದ ಬಗ್ಗೆ ಮಾತಾಡ್ಬೋದು, ಆದ್ರೆ ನಾವು ಮಾತಾಡ್ತಿರುವಾಗ್ಲೂ ಟೈಮ್ ಮುಂದೆ ಹೋಗ್ತಾನೆ ಇರುತ್ತೆ. ಅದೇ ದೇವ್ರಿಗೆ ಸಮಯ ಮತ್ತೆ ಸ್ಥಳ ಎರಡೂ ಆತನ ಸೃಷ್ಟಿಗರಷ್ಟೇ. ಆತ ಎಲ್ಲಾ ಕ್ಷಣಗಳಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಒಂದೇ ಸಾರಿ ಇರಬಲ್ಲ. ಹಾಗಾಗಿ ದೇವ್ರು ನಮಗೇನ್ ತಿಳಿಸಿದ್ದಾನೋ ಅದನ್ನಷ್ಟೇ ನಾವು ನಂಬೇಕಾಡತ್ತೆ. ನಮ್ಮ ತರ್ಕದಿಂದ ಅದನ್ನ ಸಾಧಿಸೋಕಾಗಲ್ಲ. ನಿಖರವಾಗಿ ನಮ್ಮ ತರ್ಕಕ್ಕೆ ಮಿತಿಗಳಿವೆ. ಸೊ ಈ ದೈವಿಕ ನಾಟಕದ ಹಿನ್ನೆಲೆಯನ್ನ ಒಪ್ಪುಕೊಂಡು ನಾವು ಮುಂದೆ ಹೋದ್ರೆ, ಕಥೆಯ ಕ್ಲೈಮ್ಯಾಕ್ಸ್ ಅಂದ್ರೆ ಅತ್ಯಂತ ಮಹತ್ವದ ತಿರುವು ಬರೋದು ಶಿಲುಬೆಯಲ್ಲಿ. ಹೌದು, ಶಿಲುಬೆ. ನಾನು ಯಾವಾಗ್ಲೂ ಶಿಲುಬೆ ಅಂದ್ರೆ ಪಾಪದ ಕ್ಷಮೆಗಾಗಿ ನಡೆದ ಒಂದು ಘಟನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಬರಹಗಳ ಪ್ರಕಾರ ಅದರ ಉದ್ದೇಶ ಅದಕ್ಕಿಂತ ತುಂಬಾನೇ ದೊಡ್ಡದ್ದು. ಇದು ದೇವರ ಪ್ರೀತಿ ಮತ್ತೆ ನ್ಯಾಯವನ್ನ ಇಡೀ ಸೃಷ್ಟಿಯ ಮುಂದೆ ಸಾಬೀತುಪಡಿಸ್ತು ಎಂದಗಳಲಾಗಿದೆ. ಇದೇನೋ ಸರಿ, ಆದ್ರೆ ಇದರಲ್ಲಿ ಹೊಸ್ತೇನಿದೆ. ಪ್ರೀತಿ ಮತ್ತೆ ನ್ಯಾಯದ ಪ್ರದರ್ಶನ ಅನ್ನೋದು ಒಂದು ಭಾಗ ಅಷ್ಟೇ. ಈ ಚಿಂತನೆಯ ಪ್ರಕಾರ ಶಿಲುಬೆ ಇನ್ನೊಂದು ಬಹುಮುಖ್ಯ ಕೆಲಸ ಮಾಡ್ತು. ಅದು ಆಜ್ಞೆಗಳ ಸತ್ಯವನ್ನು ಪ್ರಮಾಣೀಕರಿಸ್ತು. ಇದು ಬಹಳ ಆಸಕ್ತಿಕರವಾದ ಕಲ್ಪನೆ. ನಿನ್ನ ದೇವರನ್ನು ಪ್ರೀತಿಸು, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಅನ್ನೋ ದೇವರ ಆಜ್ಞೆಗಳು ಅವು ಬರೀ ಸುಂದರವಾದ ಆದರ್ಶಗಳ ಅಥವಾ ಅವುಗಳನ್ನ ನಿಜವಾಗ್ಲೂ ಪಾಲಿಸೋಕೆ ಸಾಧ್ಯನಾ? ಶಿಲುಬೆಯ ಮೇಲೆ ಮಗನು ಅಪಾರ ನೋವಿನ ನಡುವೆಯೂ ಕ್ಷಮಿಸುವ ಮೂಲಕ, ತಂದೆಯ ಇಚ್ಛೆಗೆ ಶರಣಾಗುವ ಮೂಲಕ ಈ ಪ್ರೀತಿಯ ಆಜ್ಞೆಗಳು ಹೊರೆಯಲ್ಲ, ಬದಲಿಗೆ ಅವುಗಳನ್ನ ಸೃಷ್ಟಿಗಳು ಪಾಲಿಸಬಹುದು ಅಂತ ತೋರಿಸ್ಕೊಟ್ಟ. ಒಂದ್ ನಿಮಿಷ, ಇದನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೋತೀನಿ. ಅಂದ್ರೆ ಪ್ರೀತಿಸು ಅನ್ನೋದು ಬರೀ ಒಂದು ರೂಲ್ ಅಲ್ಲ, ಅದು ಅಸ್ತಿತ್ವದ ಮೂಲಭೂತ ಸತ್ಯ. ಅದನ್ನ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಪಾಲಿಸಬಹುದು ಅಂತ ಶಿಲುಬೆ ಮೂಲಕ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಯ್ತು. ಮತ್ತೆ ಶಿಲುಬೆಯ ನಂತರ ವಿಶ್ವಾಸಿಗಳಿಗೆ ಪವಿತ್ರಾತ್ಮನ ಸಹಾಯ ಸಿಗೋದ್ರಿಂದ ಇದು ಅವರಿಗೆ ಇನ್ನೂ ಸುಲಭವಾಗುತ್ತೆ ಅಂತ. ಹೌದು, ನೀವು ಅದನ್ನ ಸರಿಯಾಗಿ ಗ್ರಹಿಸಿದಿರಿ. ಇದರ ನೇರ ಪರಿಣಾಮವೇ ಪ್ರಥಮ ಫಲಗಳು ಅಂತ ಕರೆಯೋ ವಿಶ್ವಾಸಿಗಳು. ಇವರು ಯಾರು ಅಂದ್ರೆ, ಪವಿತ್ರಾತ್ಮನ ಸಹಾಯದಿಂದ ಪಾಪವನ್ನ ಜಯಿಸಿ ತಮ್ಮ ಜೀವನದಲ್ಲಿ ಒಂದು ಸಂಪೂರ್ಣ ಬದಲಾವಣೆಯನ್ನ, ಅಂದ್ರೆ ಒಂದು ಪುನರುತ್ಥಾನ ಪರಿವರ್ತನೆಯನ್ನ ಅನುಭವಿಸ್ತಾರೆ. ಇವರ ಬದಲಾದ ಜೀವನವೇ ಒಂದು ಜೀವಂತ ಸಾಕ್ಷಿಯಾಗುತ್ತೆ. ಅವರು ನೋಡಿ, ದೇವರ ಆಜ್ಞೆಗಳನ್ನ ಪಾಲಿಸೋಕ್ ಸಾಧ್ಯ, ದೇವರ ದಾರಿಯೇ ಸರಿ ಅಂತ ತಮ್ಮ ಬದುಕಿನ ಮೂಲಕವೇ ತೋರಿಸ್ತಾರೆ. ಓ, ಹಾಗಾದ್ರೆ ಈ ಪ್ರಥಮ ಫಲಗಳು ಒಂದ್ ರೀತಿ ಜೀವಂತ ಪುರಾವೆ ಆಗ್ತಾರೆ. ಎಕ್ಸಾಕ್ಟ್ಲಿ. ಇದು ಬಹಳ ಶಕ್ತಿಯುತವಾದ ಆಲೋಚನೆ. ಆದ್ರೆ ಈ ಪುರಾವೆಗೂ ಸ್ವತಂತ್ರ ಇಚ್ಛೆಗೂ ಅಂದ್ರೆ ಫ್ರೀ ವಿಲ್ಗೂ ಏನ್ ಸಂಬಂಧ? ಎಲ್ಲರೂ ತಮ್ಮ ಆಯ್ಕೆಗಳನ್ನ ತಾವೇ ಮಾಡ್ತಾರೆ ಅಲ್ವಾ? ಇಲ್ಲೇ ಇರೋದು ಅತಿ ಮುಖ್ಯವಾದ ಸಂಪರ್ಕ. ನೋಡಿ, ನಿಜವಾದ ಸ್ವತಂತ್ರ ಇಚ್ಛೆಗೆ ಒಂದು ತಿಳುವಳಿಕೆಯುಳ್ಳ ಆಯ್ಕೆ ಅಂದ್ರೆ ಇನ್ಫಾರ್ಮ್ಡ್ ಚಾಯ್ಸ್ ಬೇಕು. ದೇವರ ಬಗ್ಗೆ, ಆತನ ಪ್ರೀತಿ ಬಗ್ಗೆ, ಆತನ ನ್ಯಾಯದ ಬಗ್ಗೆ, ಆತನ ದಾರಿಗಳ ಸತ್ಯದ ಬಗ್ಗೆ ಯಾವುದೇ ಅನುಮಾನಕ್ಕೆ ಜಾಗವಿಲ್ಲದ ಪ್ರಾಕ್ಟಿಕಲ್ ಆದ ಪುರಾವೆಗಳು ಸೃಷ್ಟಿಗಳ ಮುಂದಿದ್ದಾಗ ಅವರು ಮಾಡೋ ಆಯ್ಕೆ ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ. ಶಿಲುಬೆ ದೇವರ ಪ್ರೀತಿ ತ್ಯಾಗವನ್ನು ತೋರಿಸ್ತು. ಪ್ರಥಮ ಫಲಗಳು ದೇವರ ದಾರಿಯಲ್ಲಿ ನಡೆಯೋದು ಸಾಧ್ಯ ಅಂತ ತೋರಿಸಿದ್ರು. ಈ ಎಲ್ಲಾ ಪುರಾವೆಗಳನ್ನು ನೋಡಿದ ಮೇಲೆ ಒಬ್ಬ ವ್ಯಕ್ತಿ ದೇವರನ್ನ ಆಯ್ಕೆ ಮಾಡಿದ್ರೆ ಅದು ಒತ್ತಾಯದಿಂದಲ್ಲ, ಬದಲಿಗೆ ಸಂಪೂರ್ಣ ಮನವರಿಕೆಯಿಂದ ಮಾಡಿದ ಆಯ್ಕೆಯಾಗುತ್ತೆ. ಆ ಅಪೂರ್ಣವಾದ ಸ್ವತಂತ್ರ ಇಚ್ಛೆಯನ್ನ ಪರಿಪೂರ್ಣ ಮಾಡೋದೇ ಈ ಇಡೀ ನಾಟಕದ ಗುರಿ. ಅಂದ್ರೆ ದೇವ್ರು ಬರೀ ನನ್ನನ್ನು ನಂಬು ಅಂತ ಹೇಳಲಿಲ್ಲ, ಬದಲಿಗೆ ನೋಡು, ನಂಬೋಕೆ ನಿನಗೆ ಎಲ್ಲಾ ಕಾರಣಗಳನ್ನ ಕೊಟ್ಟಿದ್ದೀನಿ ಅಂತ ತೋರಿಸ್ತ. ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯ ಕೇಂದ್ರಬಿಂದು ಯಾವುದು? ಈ ಬರಹಗಳು ಒಂದು ದಿಟ್ಟವಾದ, ನಿಜಕ್ಕೂ ಹೃದಯ ಹಿಂಡುವ ವಾದವನ್ನ ಮುಂದಿಡುತ್ತೆ. ಸೃಷ್ಟಿಗಳ ಸ್ವತಂತ್ರ ಇಚ್ಛೆಯನ್ನ ಪರಿಪೂರ್ಣಗೊಳಿಸೋಕೆ, ಆ ಅಂತಿಮ ಪುರಾವೆಯನ್ನ ಕೊಡೋಕೆ ಮಗನೂ ತಂದೆಯಿಂದಲೇ ಕೈಬಿಡಲ್ಪಡಬೇಕಾಯ್ತು. ಶಿಲುವೆಯ ಮೇಲಿನ ಆ ಕೂಗು, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಅನ್ನೋದು ಈ ಇಡೀ ನಾಟಕದ ಪರಾಕಾಷ್ಠೆ. ಹೌದು, ಆ ಕ್ಷಣವೇ ಇಡೀ ಸೃಷ್ಟಿಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಕ್ಷಣ.
ತಂದೆ ಮಗನ ನಡುವಿನ ಆ ಪರಿಪೂರ್ಣ ಅನಂತ ಪ್ರೀತಿಯ ಸಂಬಂಧದಲ್ಲಿ ಉಂಟಾದ ಆ ತಾತ್ಕಾಲಿಕವಾದ ವಿಚ್ಛೇದನ, ಆ ಅಪಾರವಾದ ನೋವು, ಅದು ಪ್ರೀತಿಯ ನಿಜವಾದ ಆಳ, ತ್ಯಾಗದ ಸ್ವರೂಪವನ್ನ ಪ್ರಶ್ನೆನೇ ಮಾಡೋಕೆ ಆಗದ ಹಾಗೆ ತೋರಿಸಿಕೊಡ್ತು. ಇದು ಬರೀ ಒಂದು ಥಿಯರಿಯಾಗೆ ಉಳಿಲಿಲ್ಲ, ಬದಲಿಗೆ ರಕ್ತ, ಬೆವರು, ಕಣ್ಣೀರಲ್ಲಿ ಬರೆದ ಇಡೀ ಬ್ರಹ್ಮಾಂಡವೇ ನೋಡಿದಂತಹ ಒಂದು ಸತ್ಯವಾಯಿತು. ಆದರೆ ಈ ತ್ಯಾಗದ ನಿರ್ಧಾರ ಇದನ್ನ ಯಾವಾಗ ತಗೊಂಡ್ರು? ಇದು ಘಟನೆಗಳು ನಡೆದ ಹಾಗೆ ಅನಿವಾರ್ಯವಾಗಿ ಆಯ್ತಾ ಅಥವಾ ಮೊದಲೇ ಪ್ಲಾನ್ ಆಗಿತ್ತಾ? ಈ ಚಿಂತನೆಯ ಪ್ರಕಾರ ಅತ್ಯಂತ ಆಘಾತಕಾರಿ ವಿಷಯವೇ ಇದು. ಎರಡನೇ ವ್ಯಕ್ತಿಯಾದ ದೇವರು ಸೃಷ್ಟಿಯಾಗಿ ಬೇರೆ ಸೃಷ್ಟಿಗಳ ಸ್ವತಂತ್ರ ಇಚ್ಛೆಯನ್ನ ಪರಿಪೂರ್ಣಗೊಳಿಸೋಕೆ ಈ ನೋವನ್ನ ಅನುಭವಿಸಿ ರಕ್ತ ಸುರಿಸೋ ನಿರ್ಧಾರವನ್ನ ಸೃಷ್ಟಿ ಶುರುವಾಗೋಕ್ಕೂ ಮೊದಲೇ ಮಾಡಲಾಗಿತ್ತು. ಅಂದ್ರೆ ಬ್ರಹ್ಮಾಂಡದ ಮೊದಲ ಕಣ ಹುಟ್ಟೋಕ್ಕೂ ಮುಂಚೆಯೇ ಅದರ ಕಥೆಯ ಕ್ಲೈಮ್ಯಾಕ್ಸ್ನಲ್ಲಿರೋ ಈ ತ್ಯಾಗವನ್ನ ಆಗ್ಲೇ ನಿರ್ಧರಿಸಲಾಗಿತ್ತು. ಒಂದು ನಿಮಿಷ. ಹಾಗಾದ್ರೆ ನೀವು ಹೇಳ್ತಿರೋದು ಇಡೀ ಬ್ರಹ್ಮಾಂಡದ ಅಸ್ತಿತ್ವದ ಹಿಂದೆಯೇ ಒಂದು ದುರಂತ ಅಂತ್ಯದ ನೀಲನಕ್ಷೆ ಇತ್ತು ಅಂತನಾ? ಇದು ಕೇಳೋಕೆ ಸ್ವಲ್ಪ ಭಯಾನಕ, ನಿರಾಶಾದಾಯಕ ಅನಿಸುತ್ತೆ. ಸೃಷ್ಟಿ ಅಂದ್ರೆ ಒಂದು ಸುಂದರವಾದ ಆರಂಭ ಅಂತ ನಾವು ಅಂದುಕೊಳ್ತೀವಿ. ಹೌದು, ಆದ್ರೆ ಈ ದೃಷ್ಟಿಕೋನ ಅದನ್ನ ದುರಂತ ಅನ್ನೋದಕ್ಕಿಂತ ತ್ಯಾಗಮಯ ಪ್ರೀತಿ ಅಂತ ನೋಡುತ್ತೆ. ಸೃಷ್ಟಿ ಅನ್ನೋದು ಸುಮ್ನೆ ಆಕಸ್ಮಿಕವಾಗಿ ನಡೆದ ಘಟನೆಯಲ್ಲ, ಬದಲಿಗೆ ಒಂದು ಉದ್ದೇಶಪೂರ್ವಕ, ಮೊದಲೇ ನಿರ್ಧರಿಸಿದ ಪ್ರೀತಿಯ ಕ್ರಿಯೆಯ ಫಲ. ಆ ಪ್ರೀತಿ ಎಷ್ಟು ಆಳವಾಗಿತ್ತು ಅಂದ್ರೆ ಅದು ಮುಂಚಿತವಾಗಿಯೇ ನೋವನ್ನ, ತ್ಯಾಗವನ್ನ ಒಪ್ಪುಕೊಂಡಿತು. ಹಾಗಾಗಿ ಬ್ರಹ್ಮಾಂಡದ ಸಂಪೂರ್ಣ ಕಥೆಯೇ ಈ ತ್ಯಾಗಮಯ ಪ್ರೀತಿಯಲ್ಲಿ ಬೇರೂರಿದೆ. ಸರಿ, ಇವತ್ತಿನ ಚರ್ಚೆ ನಿಜತ್ತೂ ಒಂದು ಆಳವಾದ ಪ್ರಯಾಣ. ನಾವು ತಂದೆ ಮಗನ ಪರಸ್ಪರ ಪ್ರೀತಿಯಿಂದ ಶುರು ಮಾಡಿ ಆ ಪ್ರೀತಿಯನ್ನ ತೋರಿಸೋಕೆ ಸೃಷ್ಟಿಯಾದ ಈ ಜಗತ್ತು ಅನ್ನೋ ರಂಗಸ್ಥಳ, ಅದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಮ್ಗಿರೋ ಮಿತಿಗಳು, ಮತ್ತು ಕೊನೆಗೆ ಸೃಷ್ಟಿಗಳ ಸ್ವತಂತ್ರ ಆಯ್ಕೆಯನ್ನ ಪರಿಪೂರ್ಣಗೊಳಿಸೋಕೆ ಶಿಲುಬೆಯ ಅಂತಿಮ ಉದ್ದೇಶದವರೆಗೆ ಎಲ್ಲವನ್ನೂ ನೋಡಿದ್ವಿ. ಹಾಗಾದ್ರೆ ಇವತ್ತಿನ ಚರ್ಚೆಯ 3 ಮುಖ್ಯ ಅಂಶಗಳನ್ನ ಹೀಗೆ ಸಾರಾಂಶ ಮಾಡ್ಬೋದಾ? 1. ತಂದೆ ಮಗನ ಪ್ರೀತಿಯೇ ಸೃಷ್ಟಿಯ ಮೂಲ ನೀಲನಕ್ಷೆ. 2. ನಮ್ಮ ಗ್ರಹಿಕೆಗೆ ಮೀರಿದ ಈ ದೈವಿಕ ನಾಟಕಕ್ಕೆ ಕಾಲದೇಶವೇ ರಂಗಸ್ಥಳ. 3. ಶಿಲುಬೆಯು ಬರೀ ಪಾಪ ಪರಿಹಾರ ಅಲ್ಲ, ಬದಲಿಗೆ ಸೃಷ್ಟಿಗಳಿಗೆ ದೇವರ ಪ್ರೀತಿಯನ್ನ ಮನವರಿಕೆ ಮಾಡಿ ಅವರ ಆಯ್ಕೆಯನ್ನ ಪರಿಪೂರ್ಣಗೊಳಿಸೋ ಅಂತಿಮ ಪುರಾವೆ. ಅದ್ಭುತವಾದ ಸಾರಾಂಶ. ಇದು ತಂದೆ ಮಗನಿಗೆ ಎಲ್ಲವನ್ನೂ ಕೊಡೋ ಕಥೆ, ಮತ್ತೆ ಮಗ ಎಲ್ಲವನ್ನೂ ಗೆದ್ದು ತಂದೆಗೆ ಅರ್ಪಿಸೋ ಕಥೆ. ಈ ಪ್ರೀತಿಯ ವಿನಿಮಯದ ನಡುವೆ ಶಿಲುಬೆಯ ಮೂಲಕ ಸೃಷ್ಟಿಗಳಿಗೆ ದೇವರ ಸ್ವರೂಪದ ಬಗ್ಗೆ, ಆತನ ದಾರಿಗಳ ಬಗ್ಗೆ ಪ್ರಶ್ನೆನೇ ಇಲ್ಲದ ಹಾಗೆ ಪುರಾವೆಗಳನ್ನ ಕೊಡಲಾಗುತ್ತೆ. ಇದರಿಂದ ಅವರು ಬಲವಂತದಿಂದಲ್ಲ, ಆದ್ರೆ ಮನವರಿಕೆಯಾದ ಪ್ರೀತಿಯಿಂದ ದೇವರನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಇದು ನಿಜಕ್ಕೂ ಆಳವಾದ ಚಿಂತನೆ. ಈ ಚರ್ಚೆ ಕೇವಲ ಧರ್ಮಶಾಸ್ತ್ರದ ವಿಷಯ ಅಲ್ಲ, ಬದಲಿಗೆ ಪ್ರೀತಿ, ತ್ಯಾಗ, ಆಯ್ಕೆಯ ಸ್ವಾತಂತ್ರ್ಯ, ಈ ಎಲ್ಲದರ ಬಗ್ಗೆ ಮೂಲಭೂತ ಪ್ರಶ್ನೆಗಳನ್ನ ಕೇಳುತ್ತೆ. ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟು ಹೋಗೋಣ. ಈ ಮೂಲಗಳ ಪ್ರಕಾರ ಸೃಷ್ಟಿ ಅಸ್ತಿತ್ವಕ್ಕೆ ಬರೋಕೂ ಮೊದ್ಲೇ ಅದರ ಹೃದಯದಲ್ಲಿ ಒಂದು ನಿರೀಕ್ಷಿತ ನೋವು ಮತ್ತು ತ್ಯಾಗದಲ್ಲಿ ಬೇರೂರಿದ ಪ್ರೀತಿಯ ನಿರ್ಧಾರವಿತ್ತು. ಇದು ಒಂದು ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಅಸ್ತಿತ್ವದ ಮೂಲವೇ ಇಂತಹ ಗಹನವಾದ ತ್ಯಾಗಮಯ ಪ್ರೀತಿಯಿಂದ ನೇಯಲ್ಪಟ್ಟಿದ್ರೆ ಅದರೊಳಗೆ ನಾವು ಅನುಭವಿಸೋ ವೈಯಕ್ತಿಕ ಹೋರಾಟಗಳು, ನೋವುಗಳು, ಇದರ ಬಗ್ಗೆ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಗಬಹುದು?